ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 23/4/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ಈ ನಾಟಕ ಪೂರ್ಣವಾಗುತ್ತಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಕಲಿಯುಗದ ಅಂತ್ಯದ ನಂತರ ಸತ್ಯುಗ ಪುನಃ ಪುನರಾವರ್ತನೆ ಆಗುತ್ತದೆ ಅನ್ನುವ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ. ಇಂದಿನ ಪ್ರಶ್ನೆಯಾಗಿದೆ, ಪಾತ್ರವನ್ನು ಅಭಿನಯ ಮಾಡುತ್ತಾ ಆತ್ಮ ಸುಸ್ತಾಗಿ ಬಿಟ್ಟಿದೆ. ಆತ್ಮ ಸುಸ್ತಾಗಲು ಮುಖ್ಯ ಕಾರಣ ಏನಾಗಿದೆ? ಉತ್ತರ: ಆತ್ಮ ಬಹಳಷ್ಟು ಭಕ್ತಿಯನ್ನು ಮಾಡಿದೆ. ಅನೇಕ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ. ಪೆಟ್ಟನ್ನು ತಿನ್ನುತ್ತಾ ಸತೋ ಪ್ರಧಾನ ಆತ್ಮರಾಗಿದ್ದ ನಾವು ತಮೋ ಪ್ರಧಾನ ಆತ್ಮರಾಗಿ ಬಿಟ್ಟಿದ್ದೇವೆ. ತಮೋ ಪ್ರಧಾನರಾಗಿರುವ ಕಾರಣ ನಾವು ದುಃಖಿಗಳಾಗಿದ್ದೇವೆ. ಯಾವಾಗ ಯಾವುದಾದರೂ ಒಂದು ಮಾತಿನ ಕಾರಣ ಸಾಕಾಗಿ ಬಿಡುತ್ತದೆಯೋ ಆಗ ಸುಸ್ತಾಗುತ್ತದೆ. ಅಂದರೆ ಯಾವುದೋ ಒಂದು ಮಾತಿನಲ್ಲಿ ಕಾಟದ ಅನುಭವವನ್ನು ಮಾಡಿದಾಗ ಸುಸ್ತಾಗುತ್ತದೆ. ಈಗ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮ ಸುಸ್ತನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮಿಕ ತಂದೆಯ ಹೆಸರೇನಾಗಿದೆ? ಆತ್ಮಿಕ ತಂದೆಯ ಹೆಸರು ಶಿವ ಆಗಿದೆ. ಇಲ್ಲಿ ಯಾರೆಲ್ಲಾ ಮಕ್ಕಳು ಕುಳಿತಿದ್ದೀರೋ ಆ ಮಕ್ಕಳು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕು. ಅಂದರೆ ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ಈ ನಾಟಕದಲ್ಲಿ ಎಷ್ಟೆಲ್ಲಾ ಆತ್ಮರ ಪಾತ್ರ ನಡೆಯುತ್ತಿದೆಯೋ ಈಗ ಆ ಎಲ್ಲಾ ಆತ್ಮರ ಪಾತ್ರ ಪೂರ್ಣ ಆಗುತ್ತದೆ. ನಾಟಕ ಯಾವಾಗ ಪೂರ್ಣ ಆಗುತ್ತದೆಯೋ ಆಗ ಎಲ್ಲಾ ಪಾತ್ರಧಾರಿಗಳು ತಿಳಿದುಕೊಳ್ಳುತ್ತಾರೆ, ಈಗ ನಮ್ಮ ಪಾತ್ರ ಪೂರ್ಣ ಆಗುತ್ತಿದೆ, ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಜ್ಞಾನದ ತಿಳುವಳಿಕೆಯನ್ನು ನೀಡಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಜ್ಞಾನದ ತಿಳುವಳಿಕೆಯನ್ನು ನೀಡಲು ಸಾಧ್ಯ ಇಲ್ಲ. ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತಿನ ತಿಳುವಳಿಕೆ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಮಕ್ಕಳೇ, ಈಗ ನಾಟಕ ಪೂರ್ಣ ಆಗುತ್ತಿದೆ ಅಂದ ಮೇಲೆ ಈಗ ಪುನಃ ಹೊಸದಾಗಿ ನಾಟಕ ಚಕ್ರ ಪ್ರಾರಂಭ ಆಗುತ್ತದೆ. ಹೊಸ ಜಗತ್ತು ಸತ್ಯುಗ ಆಗಿತ್ತು. ಈಗ ಈ ಹಳೆಯ ಜಗತ್ತಿನಲ್ಲಿ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಯಾರಿಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೋ ಅವರು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಎಷ್ಟೆಲ್ಲಾ ಜನ ಹೊಸಬರು ಇಲ್ಲಿಗೆ ಬರುತ್ತಾರೋ ಅವರಿಗೂ ಕೂಡ ನೀವು ಇದೇ ಮಾತನ್ನು ತಿಳಿಸಬೇಕು. ಈಗ ನಾಟಕ ಪೂರ್ಣ ಆಗುತ್ತದೆ. ಕಲಿಯುಗದ ಅಂತ್ಯದ ನಂತರ ಪುನಃ ಸತ್ಯುಗ ಪುನರಾವರ್ತನೆ ಆಗಲೇಬೇಕು. ಈಗ ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲರೂ ವಾಪಸ್ ತಮ್ಮ ಮನೆಗೆ ಹೋಗಲೇಬೇಕು. ಈಗ ನಾಟಕ ಪೂರ್ಣ ಆಗುತ್ತಿದೆ. ಮನುಷ್ಯರು ನಾಟಕ ಪೂರ್ಣ ಆಗುತ್ತಿದೆ ಅನ್ನುವ ಶಬ್ದವನ್ನು ಕೇಳಿ ಅರ್ಥ ಮಾಡಿಕೊಳ್ಳುತ್ತಾರೆ, ಈಗ ಪ್ರಳಯ ಆಗುತ್ತದೆ ಎಂದು. ನಾಟಕ ಪೂರ್ಣ ಆಗುತ್ತಿದೆ ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣ ಈಗ ಪ್ರಳಯ ಆಗುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಈಗ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತಿನ ವಿನಾಶ ಹೇಗೆ ಆಗುತ್ತದೆ ಎಂದು. ಭಾರತ ಅವಿನಾಶಿ ದೇಶ ಆಗಿದೆ. ಈ ಅವಿನಾಶಿ ದೇಶದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ. ಇನ್ನು ಉಳಿದ ಎಲ್ಲಾ ದೇಶಗಳ ವಿನಾಶ ಆಗುತ್ತದೆ. ಈ ಜ್ಞಾನದ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಈ ನಾಟಕ ಪೂರ್ಣ ಆಗುತ್ತಿದೆ. ಪುನಃ ಈ ನಾಟಕ ಚಕ್ರದಲ್ಲಿ ನಾವು ನಮ್ಮ ಪಾತ್ರವನ್ನು ಪುನರಾವರ್ತನೆ ಮಾಡಲೇಬೇಕು. ಮೊದಲು ನಾಟಕ ಅನ್ನುವ ಶಬ್ದ ನಿಮ್ಮ ಬುದ್ಧಿಯಲ್ಲಿ ಇರಲಿಲ್ಲ. ಬಾಯಿ ಮಾತಿಗೆ ಎಲ್ಲರೂ ಹೇಳುತ್ತಿದ್ದರು, ಈ ಸೃಷ್ಟಿ ಒಂದು ನಾಟಕ ಆಗಿದೆ, ಈ ಸೃಷ್ಟಿ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಎಂದು. ಮೊದಲು ಯಾವಾಗ ನಾವು ಈ ಸೃಷ್ಟಿ ನಾಟಕದಲ್ಲಿ ನಾನು ಪಾತ್ರಧಾರಿ ಆಗಿದ್ದೇನೆ ಅನ್ನುವ ಶಬ್ದವನ್ನು ಹೇಳುತ್ತಿದ್ದೆವೋ ಆಗ ನಾವು ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಂಡಿದ್ದೆವು. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಶಾಂತಿಧಾಮ ನಮ್ಮ ಮಧುರ ಮನೆಯಾಗಿದೆ. ಆ ನಿರಾಕಾರಿ ಜಗತ್ತಿನಲ್ಲಿ ಆತ್ಮರಾದ ನಾವೇ ನಿವಾಸವನ್ನು ಮಾಡುತ್ತೇವೆ. ಈ ಜ್ಞಾನ ಯಾವ ಮನುಷ್ಯರ ಬುದ್ಧಿಯಲ್ಲೂ ಇಲ್ಲ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಹಳೆಯ ಜಗತ್ತು ಸಮಾಪ್ತಿಯಾದಾಗ ಭಕ್ತಿ ಕೂಡ ಸಮಾಪ್ತಿಯಾಗುತ್ತದೆ. ಅಂದ ಮೇಲೆ ಮೊಟ್ಟ ಮೊದಲು ಯಾರು ಈ ಸೃಷ್ಟಿಗೆ ಬರುತ್ತಾರೆ? ಎಲ್ಲಾ ಧರ್ಮದವರು ಹೇಗೆ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಪರಮಾತ್ಮ ತಂದೆ ಕುಳಿತು ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ.
ಈ ಹೊಸ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಒಮ್ಮೆ ಬಂದು ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಯಾವಾಗ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವ ಸಮಯ ಬರುತ್ತದೆಯೋ ಮತ್ತು ಹಳೆಯ ಜಗತ್ತಿನ ವಿನಾಶದ ಸಮಯ ಬರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರ ಜೊತೆಗೆ ಈ ಸೃಷ್ಟಿ ಚಕ್ರದ ಜ್ಞಾನವನ್ನೂ ಕೂಡ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ನೆನಪಿನ ಜೊತೆಗೆ ಸೃಷ್ಟಿ ಚಕ್ರದ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಈಗ ನಾಟಕ ಪೂರ್ಣ ಆಗುತ್ತಿದೆ. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ. ಪಾತ್ರವನ್ನು ಅಭಿನಯ ಮಾಡುತ್ತಾ ನಾವೀಗ ಸುಸ್ತಾಗಿ ಬಿಟ್ಟಿದ್ದೇವೆ. ನಾವು ಪಾತ್ರವನ್ನು ಅಭಿನಯ ಮಾಡುತ್ತಾ ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ. ಭಕ್ತಿಯಲ್ಲಿ ನಾವು ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾ ಭಕ್ತಿಯನ್ನು ಮಾಡುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ. ಈ ಜಗತ್ತೇ ಈಗ ಹಳೆಯ ಜಗತ್ತಾಗಿದೆ. ನಾಟಕಕ್ಕೆ ಹಳೆಯ ನಾಟಕ ಎಂದು ಕರೆಯುತ್ತಾರೇನು? ಇಲ್ಲ, ನಾಟಕ ಎಂದೂ ಹಳೆಯದಾಗುವುದಿಲ್ಲ. ನಿತ್ಯವೂ ಈ ನಾಟಕ ಹೊಸ ನಾಟಕ ಆಗಿರುತ್ತದೆ. ನಿತ್ಯವೂ ಈ ನಾಟಕ ನಡೆಯುತ್ತಿರುತ್ತದೆ. ಇನ್ನು ಈ ಜಗತ್ತು ಹಳೆಯದಾಗುತ್ತದೆ. ಪಾತ್ರಧಾರಿಗಳಾದ ನಾವೆಲ್ಲರೂ ತಮೋ ಪ್ರಧಾನರಾಗುತ್ತೇವೆ, ದುಃಖಿಗಳಾಗುತ್ತೇವೆ, ನಾವೇ ಸುಸ್ತಾಗಿ ಬಿಡುತ್ತೇವೆ. ಸತ್ಯುಗದಲ್ಲಿ ಎಂದೂ ನಮಗೆ ಸುಸ್ತಾಗುವುದಿಲ್ಲ. ಸತ್ಯುಗದಲ್ಲಿ ಸುಸ್ತಾಗುವಂತಹ ಯಾವ ಮಾತು ಇರುವುದಿಲ್ಲ. ಸತ್ಯುಗದಲ್ಲಿ ತೊಂದರೆಯ ಅನುಭವವನ್ನು ಮಾಡಿಸುವಂತಹ, ಕಾಟದ ಅನುಭವವನ್ನು ಮಾಡಿಸುವಂತಹ, ಸಾಕಾಗುವಂತೆ ಮಾಡುವಂತಹ ಯಾವ ಮಾತು ಇರುವುದಿಲ್ಲ. ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ತೊಂದರೆಯನ್ನು ನೋಡಬೇಕಾಗುತ್ತದೆ. ನಿಮಗೆ ಗೊತ್ತಿದೆ, ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಅಂದ ಮೇಲೆ ಸಂಬಂಧಿ ಮುಂತಾದವರ ನೆನಪು ಈಗ ನಮಗೆ ಬರಬಾರದು. ಒಬ್ಬ ಪರಮಾತ್ಮ ತಂದೆಯ ನೆನಪನ್ನೇ ನಾವೀಗ ಮಾಡಬೇಕು. ಅಂದರೆ ಒಬ್ಬ ತಂದೆಯ ನೆನಪಿನಲ್ಲೇ ನಾವೀಗ ಸ್ಥಿತ ಆಗಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ. ಭಗವದ್ಗೀತೆಯಲ್ಲಿ ಮನ್ಮನಾಭವ ಅನ್ನುವ ಶಬ್ದ ಇದೆ. ಆದರೆ ಈ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನಾನು ನೀಡುವಂತಹ ಆಸ್ತಿಯನ್ನು ನೆನಪು ಮಾಡಿ. ನೀವೇ ಇಡೀ ವಿಶ್ವಕ್ಕೆ ವಾರಸುದಾರರಾಗಿದ್ದೀರಿ. ಅಂದರೆ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಈಗ ಪುನಃ ನೀವು ವಿಶ್ವಕ್ಕೆ ವಾರಸುದಾರರಾಗುತ್ತಿದ್ದೀರಾ. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಈಗ ನೀವು ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೀರಾ. ನೀವೀಗ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ನಿಮಗೆ ಗೊತ್ತಿದೆ, ಯಾವಾಗ ಕಲೆಗಳು ಕಡಿಮೆ ಆಗುತ್ತದೆಯೋ ಆಗ ಈ ಹೂದೋಟ ಬಾಡಿ ಹೋಗುತ್ತದೆ. ಈಗ ನೀವು ಹೂದೋಟದ ಹೂ ಆಗುತ್ತೀರಾ. ಸತ್ಯುಗ ಹೂದೋಟ ಆಗಿದೆ. ಅಂದ ಮೇಲೆ ಸತ್ಯುಗ ಎಷ್ಟು ಸುಂದರವಾದ ಹೂದೋಟ ಆಗಿರುತ್ತದೆ. ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಕಲೆ ಕಡಿಮೆ ಆದಾಗ ಹೂಗಳ ಸೌಂದರ್ಯ ಕಡಿಮೆ ಆಗುತ್ತದೆ. ಅಂದರೆ ಆತ್ಮದ ಸೌಂದರ್ಯ ಕಡಿಮೆ ಆಗುತ್ತದೆ. 2 ಕಲೆ ಕಡಿಮೆ ಆಯಿತು ಅಂದರೆ ಹೂದೋಟ ಬಾಡಿ ಹೋಯಿತು ತಾನೆ. ಈಗ ಈ ಜಗತ್ತು ಮುಳ್ಳಿನ ಕಾಡಾಗಿಬಿಟ್ಟಿದೆ. ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ. ಜಗತ್ತಿನ ಜನರಿಗೆ ಈ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಇದು ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನ ಆಗಿದೆ. ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಸೃಷ್ಟಿಯ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನೇ ನೀವೀಗ ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆ, ನೀವು ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಸುಖಧಾಮದ ರಚನೆಯನ್ನು ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ದುಃಖಧಾಮದ ವಿನಾಶ ಆಗಲೇಬೇಕು. ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ಅಂದ ಮೇಲೆ ಆ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಮೊಟ್ಟ ಮೊದಲನೆಯ ಮುಖ್ಯ ಮಾತನ್ನು ನಾವೀಗ ಎಲ್ಲರಿಗೂ ತಿಳಿಸಬೇಕು. ನಮ್ಮ ತಂದೆ ಯಾರಾಗಿದ್ದಾರೆ ಅನ್ನುವ ಮಾತನ್ನೇ ಮುಖ್ಯವಾಗಿ ನಾವೀಗ ಎಲ್ಲರಿಗೂ ತಿಳಿಸಬೇಕು. ಏಕೆಂದರೆ ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ, ನನ್ನ ದುಃಖವನ್ನು ದೂರ ಮಾಡಿ ನನಗೆ ಸುಖವನ್ನು ನೀಡಿ ಎಂದು. ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತಿನ ಸ್ಮೃತಿ ಇರಬೇಕು. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಜ್ಞಾನದ ಸ್ಮೃತಿ ಇರುತ್ತದೆ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಣದ ಸ್ಮೃತಿಯನ್ನು ಬಿಟ್ಟು ಮನೆಯ ಬಗ್ಗೆ ವಿಚಾರ ಇರುವುದಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಉದ್ಯೋಗ ವ್ಯವಹಾರದ ಮಾತು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣದ ನೆನಪಿರುತ್ತದೆ.
ಇಲ್ಲಂತೂ ಪುನಃ ನೀವು ಕರ್ಮವನ್ನು ಮಾಡುತ್ತೀರಾ, ಗೃಹಸ್ಥ ವ್ಯವಹಾರದಲ್ಲೇ ಇರುತ್ತೀರಾ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಈ ಶಿಕ್ಷಣವನ್ನು ಕಲಿಯಿರಿ. ಸನ್ಯಾಸಿಗಳಂತೆ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಿ ಎಂದು ತಂದೆ ಹೇಳುವುದಿಲ್ಲ. ಇದು ರಾಜಯೋಗ ಆಗಿದೆ, ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಸನ್ಯಾಸಿಗಳಿಗೂ ಕೂಡ ನೀವೀಗ ತಿಳಿಸಬಹುದು, ನಿಮ್ಮ ಯೋಗ ಹಠಯೋಗ ಆಗಿದೆ. ನೀವು ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡುತ್ತೀರಾ. ಈ ಜ್ಞಾನ ಮಾರ್ಗದಲ್ಲಿ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡುವ ಮಾತಿಲ್ಲ. ಈ ಜಗತ್ತು ಎಷ್ಟೊಂದು ಕೊಳಕಾಗಿದೆ ನೋಡಿ. ಈ ಜಗತ್ತಿನಲ್ಲಿ ಎಷ್ಟೊಂದು ಕೊಳಕು ಕಾರ್ಯ ನಡೆಯುತ್ತಿದೆ. ಎಲ್ಲರೂ ಹೇಗೆ ಬಡವರಾಗಿ ಬಿಟ್ಟಿದ್ದಾರೆ ನೋಡಿ. ಈ ಜಗತ್ತನ್ನು ನೋಡಿದ ತಕ್ಷಣ ನಿಮಗೆ ಈ ಜಗತ್ತಿನ ಬಗ್ಗೆ ತಿರಸ್ಕಾರ ಬರುತ್ತದೆ. ವಿದೇಶದಿಂದ ಅನೇಕ ಜನ ವಿಸಿಟರ್ಸ್ ಭಾರತವನ್ನು ನೋಡಲು ಬರುತ್ತಾರೆ. ಅವರಿಗೆ ಕೇವಲ ಒಳ್ಳೊಳ್ಳೆ ಸ್ಥಾನವನ್ನು ಮಾತ್ರ ತೋರಿಸುತ್ತಾರೆ. ಬಡವರು ಎಷ್ಟೊಂದು ಕೊಳಕಿನಲ್ಲಿ ಜೀವನವನ್ನು ಮಾಡುತ್ತಿದ್ದಾರೆ. ಬಡವರು ಸ್ಲಂನಲ್ಲಿ ಎಷ್ಟೊಂದು ಕೊಳಕಿನಲ್ಲಿ ಜೀವನವನ್ನು ಮಾಡುತ್ತಿದ್ದಾರೆ. ಅಂತಹ ಬಡವರು ಇರುವಂತಹ ಕೊಳಕು ಸ್ಥಾನವನ್ನು ದೊಡ್ಡ ವ್ಯಕ್ತಿಗಳಿಗೆ, ವಿದೇಶದವರಿಗೆ ಯಾರೂ ತೋರಿಸುವುದಿಲ್ಲ. ಈ ಜಗತ್ತಂತೂ ನರಕ ಆಗಿದೆ. ಆದರೆ ಈ ಜಗತ್ತಿನಲ್ಲೂ ಅನೇಕ ಸ್ಥಾನದಲ್ಲಿ ಬಹಳಷ್ಟು ಅಂತರ ಇದೆ. ಶ್ರೀಮಂತರು ಎಲ್ಲಿ ನಿವಾಸವನ್ನು ಮಾಡುತ್ತಿದ್ದಾರೆ, ಬಡವರು ಎಲ್ಲಿ ನಿವಾಸವನ್ನು ಮಾಡುತ್ತಿದ್ದಾರೆ, ಇದೆಲ್ಲ ಕರ್ಮದ ಲೆಕ್ಕಾಚಾರ ಆಗಿದೆ. ಸತ್ಯಯುಗದಲ್ಲಿ ಎಂದೂ ಈ ರೀತಿ ಕೊಳಕು ಇರಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲೂ ಕೂಡ ಎಲ್ಲರ ಜೀವನದಲ್ಲೂ ಅಂತರ ಇರುತ್ತದೆ. ಕೆಲವರು ಚಿನ್ನದ ಮಹಲನ್ನು ನಿರ್ಮಾಣ ಮಾಡುತ್ತಾರೆ, ಇನ್ನು ಕೆಲವರು ಸತ್ಯಯುಗದಲ್ಲಿ ಬೆಳ್ಳಿಯ ಮಹಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ, ಕೆಲವರು ಇಟ್ಟಿಗೆಯ ಮಹಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಖಂಡಗಳಿದೆ. ಕೇವಲ ಒಂದು ಯುರೋಪ್ ಎಷ್ಟು ದೊಡ್ಡ ಖಂಡ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಕೇವಲ ನೀವು ಮಾತ್ರ ನಿವಾಸವನ್ನು ಮಾಡುತ್ತೀರಾ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಸ್ಮೃತಿ ಇರಬೇಕು. ಜ್ಞಾನದ ಸ್ಮೃತಿ ಇದ್ದಾಗ ನಿಮ್ಮ ಸ್ಥಿತಿ ಹರ್ಷಿತ ಮುಖಿಯಾಗಿರುತ್ತದೆ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಣದ ನೆನಪಿರುತ್ತದೆ, ತಂದೆ ಮತ್ತು ಆಸ್ತಿಯ ನೆನಪಿರುತ್ತದೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮಕ್ಕಳೇ ಸಮಯ ಬಹಳ ಕಡಿಮೆ ಇದೆ. ಜಗತ್ತಿನ ಜನ ಹೇಳುತ್ತಾರೆ, ಕಲಿಯುಗ ಇನ್ನೂ ಲಕ್ಷಾಂತರ ವರ್ಷದವರೆಗೂ ಇರುತ್ತದೆ ಅಥವಾ ಸಾವಿರಾರು ವರ್ಷದವರೆಗೂ ಇರುತ್ತದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಕೇವಲ 5,000 ವರ್ಷದ ಮಾತಾಗಿದೆ. ಇಲ್ಲಿ ನಿಮಗೆ ಗೊತ್ತಿದೆ, ಇದು 5,000 ವರ್ಷದ ಮಾತಾಗಿದೆ. ಈಗ ಮಕ್ಕಳಾದ ನೀವೇ ಅರ್ಥ ಮಾಡಿಕೊಳ್ಳಬಹುದು, ನಮ್ಮ ರಾಜ್ಯದಾನಿ ಈಗ ಪುನಃ ಸ್ಥಾಪನೆ ಆಗುತ್ತಾ ಇದೆ. ಇನ್ನು ಈ ಸಂಪೂರ್ಣ ಜಗತ್ತು ಸಮಾಪ್ತಿಯಾಗಲೇಬೇಕು. ಇದು ಶಿಕ್ಷಣ ಆಗಿದೆ. ಬುದ್ಧಿಯಲ್ಲಿ ಸದಾ ಈ ಶಿಕ್ಷಣದ ಸ್ಮೃತಿ ಇರಬೇಕು. ನಾನು ವಿದ್ಯಾರ್ಥಿಯಾಗಿದ್ದೇನೆ, ನನಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನೆನಪು ಬುದ್ಧಿಯಲ್ಲಿ ಇರಬೇಕು. ಆಗ ನಿಮಗೆ ಎಷ್ಟೊಂದು ಖುಷಿ ಇರುತ್ತದೆ. ನಾನು ವಿದ್ಯಾರ್ಥಿಯಾಗಿದ್ದೇನೆ, ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನೀವು ಮರೆತು ಬಿಡುತ್ತೀರಾ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಮರೆತು ಬಿಡುತ್ತದೆ. ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ನಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ. ಲೌಕಿಕ ಶಿಕ್ಷಣದಲ್ಲಿ ಅನೇಕ ಪ್ರಕಾರದ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಲೌಕಿಕದಲ್ಲಿ ಅನೇಕ ಜನ ಟೀಚರ್ ಇರುತ್ತಾರೆ. ಇಲ್ಲಿ ಕೇವಲ ಒಬ್ಬ ಟೀಚರ್ ಮಾತ್ರ ಇದ್ದಾರೆ. ಇಲ್ಲಿ ಟೀಚರ್ ಕೂಡ ಒಬ್ಬರೇ ಆಗಿದ್ದಾರೆ, ಶಿಕ್ಷಣ ಕೂಡ ಒಂದೇ ಆಗಿದೆ. ಇನ್ನು ಇಲ್ಲೂ ಕೂಡ ಸಹಾಯಕ ಶಿಕ್ಷಕರು ಅವಶ್ಯವಾಗಿ ಬೇಕು. ಶಾಲೆಯಂತೂ ಒಂದೇ ಆಗಿದೆ. ಇನ್ನು ಈ ಶಾಲೆಯ ಬ್ರಾಂಚಸ್ ಬಹಳಷ್ಟು ಇದೆ. ಇನ್ನು ಉಳಿದಿದ್ದೆಲ್ಲ ನಮ್ಮ ಈ ಶಾಲೆಯ ಬ್ರಾಂಚಸ್ ಆಗಿದೆ. ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ. ನಿಮಗೆ ಗೊತ್ತಿದೆ, ಅರ್ಧ ಕಲ್ಪ ನಾವು ಸುಖಿಗಳಾಗಿ ಇರುತ್ತೇವೆ. ಅಂದ ಮೇಲೆ ನಾವೀಗ ಸುಖಿಗಳಾಗುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು. ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶಿವತಂದೆ ರಚನೆಯನ್ನು ರಚಿಸುತ್ತಾರೆ. ಶಿವತಂದೆ ಸ್ವರ್ಗದ ರಚನೆಯನ್ನು ರಚಿಸುತ್ತಿದ್ದಾರೆ. ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವೀಗ ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಅಂದ ಮೇಲೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು. ಲೌಕಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ, ಪಾನೀಯವನ್ನು ಸ್ವೀಕಾರ ಮಾಡುತ್ತಾರೆ, ಮನೆಯಲ್ಲಿ ಕೆಲಸ ಕಾರ್ಯವನ್ನೂ ಕೂಡ ಮಾಡುತ್ತಾರೆ, ಆದರೆ ಜೊತೆಗೆ ಶಿಕ್ಷಣವನ್ನು ಕೂಡ ಕಲಿಯುತ್ತಾರೆ. ಇನ್ನು ಕೆಲವರು ಹಾಸ್ಟೆಲ್ನಲ್ಲಿ ಇರುತ್ತಾರೆ. ಹಾಸ್ಟೆಲ್ನಲ್ಲಿ ಇರುವಂತವರು ಶಿಕ್ಷಣದ ಕಡೆ ಜಾಸ್ತಿ ಗಮನವನ್ನು ಕೊಡುತ್ತಾರೆ. ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಗಮನ ಇರುತ್ತದೆ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳಾದ ನೀವು ಹೊರಗಡೆ ಜಗತ್ತಿನಲ್ಲಿ ಇರಬೇಕಾಗುತ್ತದೆ.
ನೀವು ಸೇವೆಯನ್ನು ಮಾಡುವಾಗ ಜ್ಞಾನವನ್ನು ಕೇಳಲು ಎಂತೆಂತಹ ಮನುಷ್ಯರು ಬರುತ್ತಾರೆ. ಇಲ್ಲಿ ಮಧುಬನದಲ್ಲಿ ಮಕ್ಕಳಾದ ನೀವು ಎಷ್ಟು ಸುರಕ್ಷಿತ ರೂಪದಲ್ಲಿ ಕುಳಿತಿದ್ದೀರಾ. ಇಲ್ಲಿ ಒಳಗಡೆ ಯಾರೂ ನುಗ್ಗಲು ಸಾಧ್ಯ ಇಲ್ಲ. ಮಧುಬನದಲ್ಲಿ ಬೇರೆ ಯಾರ ಸಂಘವೂ ಇಲ್ಲ. ಮಧುಬನದಲ್ಲಿ ಇರುವಂತವರು ಪತಿತರ ಜೊತೆಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ಮಧುಬನದಲ್ಲಿ ಇರುವಂತವರು ಯಾರ ಮುಖವನ್ನೂ ನೋಡುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಮಧುಬನದಲ್ಲಿ ಇರುವವರಿಗಿಂತ ಹೊರಗಡೆ ಜಗತ್ತಿನಲ್ಲಿ ಇರುವಂತಹ ಮಕ್ಕಳು ಪುರುಷಾರ್ಥದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಇದು ಎಂತಹ ಅದ್ಭುತ ಮಾತಾಗಿದೆ ನೋಡಿ. ಹೊರಗಡೆ ಜಗತ್ತಿನಲ್ಲಿ ಇರುವಂತಹ ಮಕ್ಕಳು ಅನೇಕರಿಗೆ ಶಿಕ್ಷಣವನ್ನು ಕಲಿಸಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ. ಪರಮಾತ್ಮ ತಂದೆ ಸಮಾಚಾರವನ್ನು ಕೇಳುತ್ತಾರೆ. ನೀವು ಎಂತಹ ಪೇಷಂಟ್ ಅನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬಂದಿದ್ದೀರಾ ಎಂದು. ಕೆಲವರು ಬಹಳ ದೊಡ್ಡ ರೋಗಿಯಾಗಿರುತ್ತಾರೆ. ಅಂದ ಮೇಲೆ ಅಂತವರನ್ನು 7 ದಿನ ಬಟ್ಟಿಯಲ್ಲಿ ಕೂರಿಸಲಾಗುತ್ತದೆ. ನೀವು ಮಧುಬನಕ್ಕೆ ಯಾವ ಶೂದ್ರರನ್ನೂ ಕೂಡ ಕರೆದುಕೊಂಡು ಬರಬಾರದು. ಇದು ಮಧುಬನ ಆಗಿದೆ. ಮಧುಬನ ಅಂದರೆ ಬ್ರಾಹ್ಮಣರಿಗೋಸ್ಕರ ಒಂದು ನಗರ, ಒಂದು ಹಳ್ಳಿ ಇದ್ದಂತೆ. ಮಧುಬನ ಅಂದರೆ ಬ್ರಾಹ್ಮಣ ಆತ್ಮರಾದ ನಿಮಗೆ ಒಂದು ಹಳ್ಳಿಯಾಗಿದೆ. ಇಲ್ಲಿ ಕುಳಿತು ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾರಾದರೂ ಶೂದ್ರರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದರೆ ವಾತಾವರಣವೇ ಕೆಟ್ಟು ಹೋಗುತ್ತದೆ. ಯಾರಾದರೂ ಶೂದ್ರರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದರೆ ಆ ಶೂದ್ರ ಆತ್ಮರು ವಾತಾವರಣವನ್ನು ಕೆಡಿಸುತ್ತಾರೆ. ಈಗ ಮಕ್ಕಳಾದ ನೀವು ಬಹಳಷ್ಟು ರಾಯಲ್ ನಡತೆ ಉಳ್ಳವರಾಗಿರಬೇಕು. ಈಗ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು. ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಸತ್ಯಯುಗದಲ್ಲಿ ಏನೇನಾಗುತ್ತದೆ ಅನ್ನುವ ಸಾಕ್ಷಾತ್ಕಾರ ನಿಮಗೆ ಆಗುತ್ತದೆ. ಸತ್ಯಯುಗದಲ್ಲಿ ಏನಿರುತ್ತದೆ ಅನ್ನುವ ಸಾಕ್ಷಾತ್ಕಾರ ನಿಮಗೆ ಆಗುತ್ತದೆ. ಸತ್ಯಯುಗದಲ್ಲಿ ಪ್ರಾಣಿಗಳೂ ಕೂಡ ಬಹಳ ಚೆನ್ನಾಗಿ ಇರುತ್ತದೆ. ಸತ್ಯಯುಗದಲ್ಲಿ ಪ್ರಾಣಿಗಳೂ ಕೂಡ ಬಹಳ ಒಳ್ಳೆಯ ಪ್ರಾಣಿಯಾಗಿರುತ್ತದೆ. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಬಹಳ ಒಳ್ಳೆಯ ವಸ್ತು ಆಗಿರುತ್ತದೆ. ಸತ್ಯಯುಗದ ಯಾವ ವಸ್ತುವು ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ಕಲಿಯುಗದ ಯಾವ ವಸ್ತುವು ಸತ್ಯಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಸ್ವರ್ಗಕ್ಕೋಸ್ಕರ ನಾವೀಗ ಈ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೇವೆ ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದೆ. ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ನಾವು ಈ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೇವೆ. ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಮತ್ತು ಅನ್ಯರಿಗೆ ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಸುತ್ತೀರೋ ಅಷ್ಟು ನೀವು ಪಾಸ್ ಆಗುತ್ತೀರಾ. ಟೀಚರ್ ಆಗಿ ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತೀರಾ. ಎಲ್ಲರೂ ಟೀಚರ್ಸ್ ಆಗಿದ್ದೀರಾ. ಅಂದ ಮೇಲೆ ಎಲ್ಲರೂ ಟೀಚ್ ಮಾಡಬೇಕು. ಅಂದರೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ನಂತರ ಹೇಳಬೇಕು. ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಗೀತೆಯನ್ನು ಪರಮಾತ್ಮ ತಂದೆ ನುಡಿಸಿದ್ದಾರೆ. ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಅಂದ ಮೇಲೆ ಇಲ್ಲಿ ಬ್ರಾಹ್ಮಣರೂ ಕೂಡ ಬೇಕು ತಾನೆ. ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ನೀವು ಕೂಡ ವಿಷ್ಣುಪುರಿಗೆ ಹೋಗುವುದಕ್ಕೋಸ್ಕರ ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಇದು ನಿಮ್ಮ ಅಲೌಕಿಕ ಮನೆಯಾಗಿದೆ. ಲೌಕಿಕ, ಪಾರಲೌಕಿಕ, ಪುನಃ ಅಲೌಕಿಕ ಎಂದು ಕರೆಯಲಾಗುತ್ತದೆ. ಇದು ಹೊಸ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಂದು ಯಾರು ಬ್ರಹ್ಮನನ್ನು ನೆನಪು ಮಾಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ಬಾಬಾ ಎಂದು ಕರೆಯಲು ಯಾರಿಗೂ ಬರುವುದಿಲ್ಲ. ಶಿವ ತಂದೆಯನ್ನು ಭಕ್ತರು ನೆನಪು ಮಾಡುತ್ತಾರೆ. ಶಿವ ತಂದೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ಶಿವ ತಂದೆ ಪಾರಲೌಕಿಕ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಪುನಃ ಅಲೌಕಿಕ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆಯನ್ನು ನೀವು ಸೂಕ್ಷ್ಮ ವತನದಲ್ಲಿ ನೋಡುತ್ತೀರಾ. ಪುನಃ ಅದೇ ಬ್ರಹ್ಮ ತಂದೆಯನ್ನು ನೀವು ಈ ಸಾಕಾರ ಜಗತ್ತಿನಲ್ಲಿ ನೋಡುತ್ತೀರಾ. ನಿಮಗೆ ಜನ್ಮವನ್ನು ನೀಡಿದಂತಹ ಲೌಕಿಕ ತಂದೆ ನಿಮಗೆ ಈ ಸಾಕಾರ ಜಗತ್ತಿನಲ್ಲೇ ಕಾಣಿಸುತ್ತಾರೆ. ಪಾರಲೌಕಿಕ ತಂದೆಯನ್ನು ನೀವು ಪರಲೋಕದಲ್ಲಿ ಮಾತ್ರ ನೋಡಲು ಸಾಧ್ಯ. ಪುನಃ ಈ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆ ಅದ್ಭುತವಾದ ತಂದೆಯಾಗಿದ್ದಾರೆ. ಈ ಅಲೌಕಿಕ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವಾಗ ಬಹಳಷ್ಟು ಗೊಂದಲಕ್ಕೊಳಗಾಗುತ್ತಾರೆ. ಶಿವ ತಂದೆಯ ಬಗ್ಗೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ಶಿವ ತಂದೆ ನಿರಾಕಾರ ಆಗಿದ್ದಾರೆ ಎಂದು. ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು. ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ಅಖಂಡ ಜ್ಯೋತಿ ಆಗಿದ್ದಾರೆ ಅಥವಾ ಪರಮಾತ್ಮ ಬ್ರಹ್ಮಾಂಡ ಆಗಿದ್ದಾರೆ ಎಂದು. ಜಗತ್ತಿನಲ್ಲಿ ಅನೇಕ ಮತ ಇದೆ. ನಿಮ್ಮ ಬಳಿ ಕೇವಲ ಒಂದೇ ಮತ ಇದೆ. ನಿಮ್ಮೆಲ್ಲರ ಮತ ಒಂದೇ ಮತ ಆಗಿದೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮತವನ್ನು ನೀಡಲು ಪ್ರಾರಂಭ ಮಾಡಿದರು. ನಂತರ ತಂದೆ ನೀಡುವಂತಹ ಮತ ವೃದ್ಧಿಯಾಗುತ್ತಾ ಹೋಯಿತು. ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಸ್ಮೃತಿ ಇರಬೇಕು. ನಮಗೆ
ಪರಮಾತ್ಮ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ನಾವೀಗ ಪತಿತರಿಂದ ಪಾವನ ಆಗಬೇಕು. ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಎಲ್ಲರೂ ಪತಿತರಾಗಲೇಬೇಕು. ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಎಲ್ಲರೂ ತಮೋ ಪ್ರಧಾನ ಆಗಲೇಬೇಕು. ಈ ಜಗತ್ತಿನ ಹೆಸರೇ ಪತಿತ ಜಗತ್ತಾಗಿದೆ. ಈ ಜಗತ್ತಿನಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಶಿವತಂದೆಯನ್ನು ನೆನಪು ಮಾಡುತ್ತಾರೆ. ಶಿವತಂದೆ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ನೀಡಿ ಎಂದು ಎಲ್ಲರೂ ಶಿವತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಆ ಪರಮಾತ್ಮ ತಂದೆ ಸರ್ವರಿಗೂ ಸುಖವನ್ನೇ ನೀಡುತ್ತಾರೆ. ಹೊಸ ಜಗತ್ತಿನಲ್ಲಿ ಅಪಾರ ಸುಖ ಇದೆ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನೀವು ಎಷ್ಟು ಸತ್ಯುಗದ ಸಮೀಪಕ್ಕೆ ಹೋಗಿ ತಲುಪುತ್ತೀರೋ ಅಷ್ಟು ನಿಮಗೆ ಇಂದಿನ ಜಗತ್ತು ಹೇಗಿದೆ, ನಾಳೆಯ ಜಗತ್ತು ಹೇಗಿರುತ್ತದೆ ಅನ್ನುವುದು ಕಾಣಿಸುತ್ತದೆ. ನಾಳೆಯ ಜಗತ್ತು ಹೇಗಿರುತ್ತದೆ ಅನ್ನುವುದನ್ನು ನೀವು ಈ ಕಣ್ಣಿನಿಂದ ನೋಡುತ್ತೀರಾ. ಸ್ವರ್ಗದ ರಾಜ್ಯ ಸಮೀಪದಲ್ಲೇ ನಿಮಗೆ ಕಾಣಿಸುತ್ತದೆ. ಈಗ ಮಕ್ಕಳಿಗೆ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾವು ಶಾಲೆಯಲ್ಲಿ ಕುಳಿತಿದ್ದೇವೆ ಅನ್ನುವ ಮಾತಿನ ನೆನಪು ಸದಾ ನಿಮಗೆ ಇರಬೇಕು. ಶಿವತಂದೆ ಈ ಬ್ರಹ್ಮನ ರಥದಲ್ಲಿ ಸವಾರಿಯನ್ನು ಮಾಡಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಬ್ರಹ್ಮನ ರಥದಲ್ಲಿ ವಿರಾಜಮಾನ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಭಗೀರಥ ಆಗಿದ್ದಾರೆ. ಪರಮಾತ್ಮ ತಂದೆ ಅವಶ್ಯವಾಗಿ ಒಮ್ಮೆ ಈ ಸೃಷ್ಟಿಗೆ ಬರುತ್ತಾರೆ. ಭಗೀರಥ ಅನ್ನುವ ಶಬ್ದದ ಅರ್ಥ ಏನಾಗಿದೆ, ಭಗೀರಥ ಅನ್ನುವ ಹೆಸರಿನ ಅರ್ಥ ಏನಾಗಿದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಯಾವಾಗ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಈಗ ನಾಟಕ ಪೂರ್ಣ ಆಗುತ್ತಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತನ್ನು ಸದಾ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸ್ಮೃತಿಯಲ್ಲಿ ಇರುವುದು ಎಷ್ಟು ಸಹಜ ಆಗಿದೆ. ಆದರೆ ಇಷ್ಟು ಸಣ್ಣ ಮಾತನ್ನು ಕೂಡ ನೆನಪು ಮಾಡಿಕೊಳ್ಳಲು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಅಂದರೆ ಇಷ್ಟು ಸಣ್ಣ ಮಾತು ಕೂಡ ಎಲ್ಲರಿಗೂ ನೆನಪಿನಲ್ಲಿ ಇರುವುದಿಲ್ಲ. ಈಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಪುನಃ ಹೊಸ ಜಗತ್ತಿನಲ್ಲಿ ಬಂದು ನಾವು ಪಾತ್ರವನ್ನು ಅಭಿನಯ ಮಾಡಬೇಕು. ನಾವು ಹೊಸ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡಲು ಪ್ರಾರಂಭ ಮಾಡಿದ ನಂತರ ಅನ್ಯ ಧರ್ಮದವರು ನಿಧಾನವಾಗಿ ಬರುತ್ತಾರೆ. ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಈ ಜಗತ್ತಿನಲ್ಲಿ ಆತ್ಮರ ಸಂಖ್ಯೆ ಹೇಗೆ ವೃದ್ಧಿ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ. ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ. ವಿನಾಶಕ್ಕೋಸ್ಕರ ಎಷ್ಟೊಂದು ತಯಾರಿಗಳು ನಡೆಯುತ್ತಿದೆ ನೋಡಿ. ಪ್ರಾಕೃತಿಕ ವಿಕೋಪ ಕೂಡ ನಡೆಯಲೇಬೇಕು. ಎಷ್ಟೊಂದು ಬಾಂಬ್ಸ್ ಅನ್ನು ತಯಾರು ಮಾಡಿ ಇಟ್ಟಿದ್ದಾರೆ ಅಂದ ಮೇಲೆ ಆ ಎಲ್ಲಾ ಬಾಂಬ್ಸ್ ಕೆಲಸಕ್ಕೆ ಬರುತ್ತದೆ. ಬಾಂಬ್ಸ್ ಗಳ ಮೂಲಕ ವಿನಾಶದ ಎಷ್ಟು ಕಾರ್ಯ ನಡೆಯುತ್ತದೆ ಅಂದರೆ ಬಾಂಬ್ಸ್ ನ ಮೂಲಕ ವಿನಾಶ ನಡೆಯುವಾಗ ಮನುಷ್ಯರು ಪರಸ್ಪರ ಯುದ್ಧವನ್ನು ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ಬಾಂಬ್ಸ್ ನ ಮೂಲಕ ಎಷ್ಟು ಕಾರ್ಯ ನಡೆಯುತ್ತದೆ ಅಂದರೆ ಮನುಷ್ಯರು ಪರಸ್ಪರ ಯುದ್ಧವನ್ನು ಮಾಡುವ ಅವಶ್ಯಕತೆ ಇಲ್ಲ. ಬಾಂಬ್ಸ್ ನ ಮೂಲಕ ದಾಳಿಯನ್ನು ಮಾಡುವಾಗ ಸ್ಥೂಲ ಆಯುಧಗಳನ್ನು ತ್ಯಾಗ ಮಾಡುತ್ತಾ ಹೋಗುತ್ತಾರೆ. ಬಾಂಬ್ಸ್ ಅನ್ನು ಹಾಕುತ್ತಾ ಹೋಗುತ್ತಾರೆ. ಯಾವಾಗ ಅನೇಕ ಅಸ್ತ್ರಶಸ್ತ್ರಗಳನ್ನು ನಿರ್ಮಾಣ ಮಾಡುವುದನ್ನು ನಿಲ್ಲಿಸುತ್ತಾರೋ ಆಗ ಎಷ್ಟೋ ಜನ ಮನುಷ್ಯರು ನೌಕರಿಯನ್ನು ಕಳೆದುಕೊಳ್ಳುತ್ತಾರೆ. ಅವರೆಲ್ಲರೂ ಹಸಿವಿನಿಂದ ಸಾಯುತ್ತಾರೆ. ಇದೆಲ್ಲವೂ ಕೂಡ ನಡೆಯಲೇಬೇಕು. ನಂತರ ಪುನಃ ಸೈನಿಕರು ಏನನ್ನು ಮಾಡಲು ಸಾಧ್ಯ? ಭೂಕಂಪ ಆಗುತ್ತಿರುತ್ತದೆ, ಬಾಂಬ್ಸ್ಗಳು ಬೀಳುತ್ತಿರುತ್ತದೆ, ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿರುತ್ತಾರೆ. ರಕ್ತದ ನದಿ ಹರಿಯುವಂತಹ ಆಟ ನಡೆಯಲೇಬೇಕು. ಅಂದ ಮೇಲೆ ಯಾವಾಗ ನೀವು ಇಲ್ಲಿಗೆ ಬಂದು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಈ ಎಲ್ಲಾ ಜ್ಞಾನದ ಮಾತಿನ ಚಿಂತನೆಯನ್ನು ಮಾಡಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಿರಬೇಕು. ನಾನು ಏನನ್ನು ನೆನಪು ಮಾಡುತ್ತಿದ್ದೇನೆ ಎಂದು ಮನಸ್ಸನ್ನು ಕೇಳಿಕೊಳ್ಳಿ. ನನಗೆ ಯಾರ ನೆನಪು ಬರುತ್ತಿದೆ ಎಂದು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ. ಒಂದು ವೇಳೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅವಶ್ಯವಾಗಿ ನನ್ನ ಬುದ್ಧಿ ಬೇರೆ ಎಲ್ಲೋ ಅಲೆದಾಡುತ್ತಿದೆ ಎಂದು ಅರ್ಥ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ. ಆಗ ನಮ್ಮ ಪದವಿ ಕೂಡ ಕಡಿಮೆ ಆಗುತ್ತದೆ. ಒಳ್ಳೆಯದು. ಪರಮಾತ್ಮ ತಂದೆಯ ನೆನಪು ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿಯದೇ ಇದ್ದರೆ ಸೃಷ್ಟಿ ಚಕ್ರದ ಸ್ಮರಣೆಯನ್ನು ಮಾಡಿ. ಆಗ ಖುಷಿಯ ನಶೆ ಏರುತ್ತದೆ.
ಆದರೆ ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ, ಸೇವೆಯನ್ನು ಮಾಡುವುದಿಲ್ಲ. ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಬಾಪ್ತಾದರವರ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ. ಸೇವೆಯನ್ನು ಮಾಡದೇ ಇರುವಂತಹ ಮಕ್ಕಳು ಅನೇಕರಿಗೆ ಕಾಟವನ್ನು ಕೊಡುತ್ತಿರುತ್ತಾರೆ. ಇನ್ನು ಕೆಲವರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಮತ್ತು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡು ಅವರನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರುತ್ತಾರೆ. ಯಾರು ಅನೇಕರನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರುತ್ತಾರೋ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಕೂಡ ಖುಷಿ ಪಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ ಬುದ್ಧಿಯಲ್ಲಿ ಶಿಕ್ಷಣ ಮತ್ತು ಓದಿಸುತ್ತಿರುವಂತಹ ಪರಮಾತ್ಮ ತಂದೆಯ ನೆನಪೇ ಇರಬೇಕು. ಆಹಾರವನ್ನು ಸ್ವೀಕಾರ ಮಾಡುತ್ತಾ, ಪಾನೀಯವನ್ನು ಸ್ವೀಕಾರ ಮಾಡುತ್ತಾ, ಎಲ್ಲಾ ಕಾರ್ಯವನ್ನು ಮಾಡುತ್ತಾ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಅಂದರೆ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವಾಗ, ಕೆಲಸವನ್ನು ಮಾಡುವಾಗಲೂ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು. ಸೆಕೆಂಡ್ ಪಾಯಿಂಟ್, ಬಾಪ್ತಾದರವರ ಹೃದಯವನ್ನು ಗೆಲ್ಲುವುದಕ್ಕೋಸ್ಕರ ಶ್ರೀಮತದಂತೆ ನಡೆದು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು. ಎಂದು ಯಾರಿಗೂ ಕಾಟವನ್ನು ಕೊಡಬಾರದು, ಅಂದರೆ ಎಂದು ಯಾರಿಗೂ ತೊಂದರೆಯನ್ನು ಕೊಡಬಾರದು. ಇಂದಿನ ವರದಾನ ಆಗಿದೆ. ಅಶರೀರಿ ಸ್ಥಿತಿಯ ಇಂಜೆಕ್ಷನ್ನ ಮೂಲಕ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಏಕಾಗ್ರ ಚಿತ್ತರಾಗಿ. ಹೇಗೆ ವರ್ತಮಾನ ಸಮಯದಲ್ಲಿ ಯಾವುದಾದರೂ ವ್ಯಕ್ತಿಯನ್ನು ನಿಯಂತ್ರಣ ಮಾಡಲು ಸಾಧ್ಯ ಆಗದೇ ಇದ್ದರೆ, ಯಾವುದಾದರೂ ವ್ಯಕ್ತಿ ಕಂಟ್ರೋಲ್ಗೆ ಬರದೇ ಇದ್ದರೆ, ಬಹಳಷ್ಟು ಕಾಟವನ್ನು ಕೊಡುತ್ತಿದ್ದರೆ, ಬಹಳಷ್ಟು ಮೇಲೆ ಕೆಳಗೆ ಮಾಡುತ್ತಿದ್ದರೆ, ಅಂದರೆ ಕುಣಿಯುತ್ತಿದ್ದರೆ ಅಥವಾ ಹುಚ್ಚರಾಗಿ ಬಿಟ್ಟರೆ ಅಂತವರಿಗೆ ಇಂಜೆಕ್ಷನ್ ಅನ್ನು ಹಾಕಿ ಅವರನ್ನು ಶಾಂತ ಮಾಡುತ್ತಾರೆ. ಅಂದರೆ ಯಾರು ಬಹಳಷ್ಟು ಹುಚ್ಚರಂತೆ ವರ್ತನೆಯನ್ನು ಮಾಡುತ್ತಿದ್ದಾರೋ ಅವರನ್ನು ಶಾಂತಗೊಳಿಸುವುದಕ್ಕೋಸ್ಕರ ಅವರಿಗೆ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ. ಅದೇ ರೀತಿ ಒಂದು ವೇಳೆ ಸಂಕಲ್ಪ ಶಕ್ತಿ ನಿಮ್ಮ ನಿಯಂತ್ರಣಕ್ಕೆ ಬರದೇ ಇದ್ದರೆ ನೀವು ಕೂಡ ಅಶರೀರಿತನದ ಇಂಜೆಕ್ಷನ್ ಅನ್ನು ಹಾಕಿಕೊಳ್ಳಿ. ನಂತರ ಸಂಕಲ್ಪ ಶಕ್ತಿ ವ್ಯರ್ಥವಾಗಿ ಕುಣಿಯುವುದಿಲ್ಲ, ಅಂದರೆ ಮನಸ್ಸಿನಲ್ಲಿ ತೀವ್ರಗತಿಯಿಂದ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲ ಮತ್ತು ಮನಸ್ಸು ಸಹಜವಾಗಿ ಏಕಾಗ್ರ ಚಿತ್ತ ಆಗುತ್ತದೆ. ಅಶರೀರಿ ಸ್ಥಿತಿಯ ಅಭ್ಯಾಸದ ಮೂಲಕ ಮನಸ್ಸು ಸಹಜವಾಗಿ ಏಕಾಗ್ರ ಚಿತ್ತ ಆಗುತ್ತದೆ. ಒಂದು ವೇಳೆ ಬುದ್ಧಿಯ ಲಗಾಮನ್ನು ಪರಮಾತ್ಮ ತಂದೆಗೆ ನೀಡಿ ಪುನಃ ಆ ಬುದ್ಧಿಯ ಲಗಾಮನ್ನು ವಾಪಸ್ ತೆಗೆದುಕೊಂಡರೆ ಮನಸ್ಸು ವ್ಯರ್ಥದ ಪರಿಶ್ರಮದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ಈಗ ವ್ಯರ್ಥದ ಪರಿಶ್ರಮದಿಂದ ಸ್ವಯಂ ಅನ್ನು ಮುಕ್ತ ಮಾಡಿಕೊಳ್ಳಿ. ಇಂದಿನ ಸ್ಲೋಗನ್ ಆಗಿದೆ, ನಿಮ್ಮ ಪೂರ್ವಜ ಸ್ವರೂಪವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸರ್ವ ಆತ್ಮರ ಮೇಲೂ ದಯೆಯನ್ನು ತೋರಿಸಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ. ಹೇಗೆ ಶರೀರ ಮತ್ತು ಆತ್ಮ ಎರಡೂ ಕಂಬೈಂಡ್ ಆಗಿ ಕಾರ್ಯವನ್ನು ಮಾಡುತ್ತಿದೆ, ಅದೇ ರೀತಿ ಕರ್ಮ ಮತ್ತು ಯೋಗ ಎರಡೂ ಕಂಬೈಂಡ್ ಆಗಿರಬೇಕು. ಕರ್ಮವನ್ನು ಮಾಡುತ್ತಾ ನೆನಪನ್ನು ಮರೆಯಬಾರದು ಮತ್ತು ನೆನಪನ್ನು ಮಾಡುತ್ತಾ ಕರ್ಮವನ್ನು ಮರೆಯಬಾರದು. ಏಕೆಂದರೆ ಕರ್ಮಯೋಗಿ ಅನ್ನುವುದೇ ನಿಮ್ಮ ಟೈಟಲ್ ಆಗಿದೆ. ಕರ್ಮವನ್ನು ಮಾಡುತ್ತಿದ್ದರೂ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದರೆ ಸದಾ ಭಿನ್ನ ಆಗಿರುತ್ತೀರಾ ಮತ್ತು ಪ್ರಿಯ ಆಗಿರುತ್ತೀರಾ ಮತ್ತು ಹಗುರರಾಗಿರುತ್ತೀರಾ. ಜ್ಞಾನ ಸ್ವರೂಪರಾಗುವುದರ ಜೊತೆಗೆ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಜ್ಞಾನ ಸ್ವರೂಪರು ಮತ್ತು ಶಕ್ತಿ ಸ್ವರೂಪರು ಆಗುವಂತಹ ಎರಡೂ ಸ್ಥಿತಿ ಕಂಬೈನ್ ರೂಪದಲ್ಲಿ ಇರಬೇಕು. ಜ್ಞಾನ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಅನ್ನುವ ಎರಡೂ ಸ್ಥಿತಿ ಕಂಬೈಂಡ್ ಆಗಿ ಇರಬೇಕು. ಆಗ ಸ್ಥಾಪನೆಯ ಕಾರ್ಯ ತೀವ್ರ ಗತಿಯಿಂದ ನಡೆಯುತ್ತದೆ. ಒಳ್ಳೆಯದು. ಓಂ ಶಾಂತಿ.